ನೋಡು, ಇನ್ಮೇಲೆ ನಾನು ನಿನ್ನ ಪ್ರೀತಿ ಅತ್ತೆ. ಪ್ರೀತಿ ಅತ್ತೆ, ಅರ್ಥ ಆಯ್ತಾ? ಅಜ್ಜಿ, ತಮ್ಮನ ಅತ್ತೆ ತುಂಬಾ ಮುದ್ದು ಮಾಡ್ತಿದ್ದಾಳೆ. ಯಾರು ಮಂತ್ರವಾದಿ ಅತ್ತೆನಾ? ಹಾಗೆಲ್ಲ ಅನ್ಬೇಡ. ಈಗ ಮಂತ್ರವಾದಿ ಅತ್ತೆ ತುಂಬಾ ಒಳ್ಳೆಯವರು. ಅವರು ಸ್ವೀಟ್ ಅತ್ತೆ. ಓಹ್, ಆಗ್ಲೇ ಪಾರ್ಟಿ ಬದಲಾಯಿಸ್ಬಿಟ್ಟೆ ಅನ್ನೋ. ಹ್ಞೂ ಅಜ್ಜಿ, ನಂಗೆ ಒಳ್ಳೆಯವ್ರು ಕಂಡ್ರೆ ತುಂಬಾ ಇಷ್ಟ. ನಾನು ಅತ್ತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ಅತ್ತೆ, ಸ್ವೀಟ್ ಅತ್ತೆ, ನೀವು ತಮ್ಮನ್ನ ಒಪ್ಕೊಂಡ್ರಲ್ಲ, ತುಂಬಾ ಥ್ಯಾಂಕ್ಸ್ ಅತ್ತೆ. ನೋಡು, ನೋಡಿಲಿ ನಾನು ನಿಂಗೋಸ್ಕರ ಏನ್ ತಂದಿದ್ದೀನಿ ಅಂತ. ತಗೋ. ದಿವ್ಯಾ, ಬಾ ಅಮ್ಮ, ನಾನೊಂಚೂರು ರೂಮಿಗೆ ಬಿಟ್ಬಿಡು. ಯಶೋಧ, ನನ್ನ ಮಗನನ್ನು ಕಿತ್ಕೊಂಡೆ. ಈಗ ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿ ನೀನು ಉದ್ಧಾರ ಆಗ್ತೀನಿ ಅನ್ಕೊಂಡಿದ್ದೇನೆ. ಖಂಡಿತವಾಗ್ಲೂ ಇಲ್ಲ. ನೀನು ಈ ಮನೆಯಲ್ಲ ಮಗು ಜೊತೆ ಹೇಗಿರ್ತೀಯೋ ನಾನು ನೋಡ್ತೀನಿ. ಅತ್ತಿಗೆ, ನೀವೇನು ಹೆದರ್ಕೋಬೇಡಿ. ಅಮ್ಮ ಹಳೆ ಕಾಲದವಳು, ಅವಳು ಇದನ್ನ ತಕ್ಷಣ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಅರ್ಗಿಸ್ಕೊಳ್ಳೋದಕ್ಕೆ ನನಗೆ ಟೈಮ್ ಹಿಡಿತು ಅಂದಮೇಲೆ ಇನ್ನು ಅಮ್ಮನಿಗೆ ಬೇಡವಾ? ಅಮ್ಮನ ನಾನು ಕನ್ವಿನ್ಸ್ ಮಾಡ್ತೀನಿ. ನೀವಿಬ್ರು ಏನು ಯೋಚನೆ ಮಾಡಬೇಡಿ. ಅಮ್ಮ, ಅಮ್ಮ, ಯಾಕೀಗ ಆಕಾಶನೇ ತಲೆ ಮೇಲೆ ಬಿದ್ದೋಳಾಗಿದ್ಯಾ? ಏನೋ ಉದ್ಧರಿಸ್ತಿ ಅನ್ಕೊಂಡಿದ್ದೆ ಕಣೆ. ಮಾಡ್ದಿಲ್ಲ ಸರಿಯಾ ಶಾಸ್ತಿನ ನನಗೆ. ತಲೆ ಮೇಲೆ ಕಿರೀಟ ಇಡ್ತೀನಿ ಅಂತ ಹೇಳಿ ದೊಡ್ಡ ಚಪ್ಪೆ ಕಲ್ಲೇ ಎಳೆದ್ಬಿಟ್ಟೆ ನೀನು. ಅಮ್ಮ, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಮುಚ್ಚ ಬಾಯ್ನ. ಎಲ್ಲರೂ ಮುಂದೆ ನಾಟಕ ಮಾಡಿದಾಗ ನನ್ನ ಮುಂದೆ ಮಾಡಬೇಡ ನೀನು. ಇವತ್ತು ಒಂದು ದಿನ ತೆಪ್ಪಗಿದ್ದಿದ್ರೆ ಹೇಗಾದ್ರೂ ಆಟ ಮಾಡಿ ಆ ಮಗುನ ಈ ಮನೆಯಿಂದ ಬಿಟ್ಟು ಓಡಿಸ್ತಿದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಅಮ್ಮ, ಅಮ್ಮ, ನಾನು ಆಡಿದ್ದು ನಾಟಕ ಅಲ್ಲ, ಟ್ರೂ ಫೀಲಿಂಗ್ಸ್. ಆ ಮಗು ಮೇಲೆ ನನಗೆ ಯಾವ ಭಾವನೆ ಇದೆಯೋ ಅದನ್ನ ಹೇಳಿದ್ದೀನಿ. ಅಂದ್ರೆ ಎಲ್ರ ಹಾಗೆ ನೀನು ಆ ಮಗುನ ಒಪ್ಕೊಂಡೆ ಅಂತ ತಾನೆ? ಅದನ್ನ ಎಲ್ರ ಮುಂದೆನೇ ಹೇಳಿದ್ದೀನಲ್ಲಮ್ಮ. ನಿನ್ನ ಕಿವಿಲಿ ಸಪ್ರೇಟಾಗಿ ಹೇಳಬೇಕಾ? ಏಯ್, ಹೇಗೆ ಹೇಗೆಲ್ಲ ಮಾತಾಡ್ತಿದ್ದೆ ನೀನು? ಆ ಮಗು ಈ ಮನೆಗೆ ಬಂದ ಕ್ಷಣದಿಂದ ಲಾವಾರಸ್ತರ ಕೂದೋಗ್ತಿದೆ. ಈಗ ನೋಡಿದ್ರೆ ಯಾರ್ದು ಪಾಪದ ಪಿಂಡದ ಈ ಮನೆ ಮಗು ಅಂತ ಒಪ್ಕೋತಿದ್ಯಾ? ಹೇಳಿದ್ನಲ್ಲಮ್ಮ, ನಾನು ತಪ್ಪು ಮಾಡಿದ್ದೀನಿ ಅಂತ ನನಗನ್ನಿಸ್ತು. ನಮ್ಮ ಮನೆ ದೇವರೇ ಕನ್ಸಲ್ಲಿ ಬಂದು ಆ ಮಗುನ ಒಪ್ಕೊ ಅಂತ ಹೇಳ್ದಾಗಾಯ್ತು. ಅದಕ್ಕೆ ಒಪ್ಕೊಂಡೆ. ಏಯ್,
ಯಾರ ಹತ್ರ ಕತೆ ಕಟ್ತಿದ್ಯ ನೀನು? ನಿನ್ನ ದೇವರು ನಿನ್ನ ಕನ್ಸಲ್ಲಿ ಬಂದು ಮಗುನ ಇಟ್ಕೋ ಅಂತ ಹೇಳ್ಬಿಟ್ನಾ? ನಾನು ನಿನ್ನ ಅಮ್ಮ ಕಣೆ. ನಿನ್ನ ದೇವ್ರು ನನ್ನ ಕನ್ಸಲ್ಲಿ ಯಾಕೆ ಬರಲಿಲ್ಲ? ಅಮ್ಮ ಪ್ಲೀಸ್, ನನ್ನೇನು ಕೇಳಬೇಡ. ಆ ಮಗುನ ಒಪ್ಕೋಬೇಕು ಅಂತ ಅನಿಸ್ತು, ಒಪ್ಕೊಂಡೆ ಅಷ್ಟೇ. ಆಹಾ, ಎಲ್ಲರ ಮುಂದೆ ನನ್ನನ್ನು ಕೆಟ್ಟೋಳ್ನಂಗೆ ಮಾಡಿ ನೀನು ದೊಡ್ಡ ಮನುಷ್ಯ ಅನ್ಸ್ಕೊಂಬಿಟ್ಟೆಲ್ಲ. ನನಗೆ ಗೊತ್ತು ಕಣೆ, ನನಗೆ ಚೆನ್ನಾಗಿ ಗೊತ್ತು ನೀನು ಯಾಕೆ ಹೀಗಾಡ್ತಿದ್ಯಾ ಅಂತ. ಆ ಶಶಾಂಕ್ ಹೇಳ್ದ ಅಂತ ಆ ಒಡವೆ ಆಸೆಗೆ ಈ ನಾಟಕ ಆಡ್ತಿದ್ಯಾ ಅಲ್ಲ? ಅಮ್ಮ, ಅವ್ನು ಯಾವ ಮಹಾ ಮೇಧಾವಿ ಅಂತ ನೀನು ಅವ್ನ ಮಾತನ್ನ ಲೆಕ್ಕಕ್ಕೆ ತಗೋತಾ ಇದೆಯಾ? ಅವಳೇನು ಚಾಣಕ್ಯನಾ? ನಮಗೆ ಗೊತ್ತಿದ್ದನ್ನು ಅವನು ಹೇಳ್ದ ಅಷ್ಟೇ. ಅಮ್ಮ, ನಾನು ಆ ಥರದ ಯಾವ ದುರುದ್ದೇಶನೂ ಇಟ್ಕೊಂಡಿಲ್ಲ. ನನಗೆ ಚಿಂಟು ಹೇಗೋ ಆ ಮಗುನೂ ಹಾಗೇನೆ. ನಾನು ನಿನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಲಿಲ್ಲ. ಈಗಲೂ ಆತ್ಮಸಾಕ್ಷಿಯಾಗಿ ಹೇಳ್ತಿದ್ದೀನಿ. ಚಿಂಟು ಹೇಗೋ ಆ ಮಗುನೂ ನನಗೆ ಹಾಗೇನೆ. ನಾನು ಯಾವ ಪ್ರತಿಫಲಾಪೇಕ್ಷೆನೂ ಇಟ್ಕೊಳ್ದೆ ಆ ಮಗುನ ಒಪ್ಕೊಂಡಿದ್ದೀನಿ ಅನ್ನೋದನ್ನು ನೀವೆಲ್ಲರೂ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಾನು ಅಕ್ಕ ನಾಟಕ ಆಡ್ತಿದ್ದಾಳೆ ಅಂದ್ಕೊಂಡಿದ್ದೆ. ಇಲ್ಲ, ಅಕ್ಕ ನಿಜವಾಗ್ಲೂ ಬದಲಾಗಿದ್ದಾಳೆ. ಅಮ್ಮನ ಮುಂದೆ ಅಕ್ಕ ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಕ್ಕ, ಯು ಆರ್ ಗ್ರೇಟ್. ಓವರ್ ಹಿಯರ್ ಮಾಡಿದ್ದಕ್ಕೆ ಸಾರಿ ಅಕ್ಕ. ಹಾಯ್ ಕಿಶೋರ್, ನನ್ನ ಮುದ್ದು ಕದ ಏನು ಮಾಡ್ತಾ ಇದೆ? ಎಲ್ಲಿ ನೋಡು, ನಾನು ನಿನಗೋಸ್ಕರ ಏನೆಲ್ಲ ತಂದಿದ್ದೀನಿ ಅಂತ. ಹೊಸ ಬ್ಯಾಗು, ಬುಕ್ಸು, ಟಿಫನ್ ಬಾಕ್ಸು. ನೀನು ಎಲ್ಲರ ಥರ ಪ್ಲೇ ಹೋಮ್ಗೆ ಸೇರ್ಕೋಬೇಕು, ಎಲ್ಲರ ಜೊತೆ ಆಟ ಆಡಬೇಕು, ಜಾನಿ ಜಾನಿ ಎಸ್ ಪಪ್ಪ ಅಂತ ರೈಮ್ಸ್ ಕಲ್ತ್ಕೋಬೇಕು. ಗೊತ್ತಾಯ್ತಾ? ಜಾನಿ ಜಾನಿ ಎಸ್ ಪಪ್ಪ ಅಲ್ಲ, ಬಹಳ ಒಳ್ಳೆ ನಮ್ಮಿಷ್ಟು ಕಲಿತೀನಿ ಅಂತ ಹೇಳು. ನಾನು ಬಹಳ ಒಳ್ಳೆಯವ್ರ ನಮ್ಮಿಷ್ಟು ಕಲಿತ್ಕೋತೀನಿ. ಕನ್ನಡ ರೈಮ್ಸ್ ಕಲ್ತ್ಕೋತೀಯಾ? ಮೇಲೆ ನಾನೇ ನಿಂಗೆ ಸ್ನಾನ ಮಾಡಿಸಿ ಡ್ರೆಸ್ ಮಾಡಿಸ್ತೀನಿ. ಓಕೆ? ಮನೆಯಲ್ಲಿರೋರ್ಗೆಲ್ಲರಿಗೂ ತಲೆ ಕೆಟ್ಟೋಗಿದೆ ಅನ್ಸುತ್ತೆ. ಇಷ್ಟು ದಿನ ಯಶೋಧನ್ ಮಾತ್ರ ತಲೆ ಕೆಟ್ಟಿದೆ ಅನ್ಕೊಂಡಿದ್ದೆ. ಈಗ ಈ ರಾಗಿಣಿಗೆ ಪೂರ್ತಿಯಾಗಿ ತಲೆ ಕೆಟ್ಟೋಗಿದೆ. ಅಲ್ಲ, ಆ ತಿಪ್ಪೆನಲ್ಲಿ ಬಿದ್ದಿರೋ ಮಗುನ್ ತಂದು ಸೇವೆ ಮಾಡೋ ಕರ್ಮ ಇವಳು ಯಾಕೆ ಅಂತೀನಿ.
ಅಜ್ಜಿ ನೆನಪಾಯ್ತಾ? ಅಲ್ಲಿ ನಿಮ್ಮ ಅಮ್ಮಂಗೆ ಕೆಲಸ ಮಾಡಕ್ ಬಿಡ್ಸ ಕೈ ಕಾಲಿಗೆ ಸಿಕ್ಕಾಕೊಂಡಿದೀಯಾ ಅನ್ಸುತ್ತೆ, ಅದಕ್ಕೆ ಇಲ್ಲಿ ಕಳ್ಸಿದ್ದಾಳೆ. ಇಲ್ಲ ಅಜ್ಜಿ, ಅಮ್ಮನು ಬಂದಿದ್ದಾಳೆ. ಏನು ಯಶೋಧ ಬಂದಿದ್ದಾಳ? ಏನ್ ಯಶೋಧ, ಇವತ್ತಿಷ್ಟು ಪುರ್ಸೊತ್ತಾಗಿ ಬಂದ್ಬಿಟ್ಟಿದೀಯಾ? ಅಜ್ಜಿ, ನನಗೆ ಮಾಡೋದಕ್ಕೆ ಯಾವ ಕೆಲಸನೂ ಇಲ್ಲ. ಎಲ್ಲ ಕೆಲಸನೂ ರಾಗಿಣಿನೇ ಮಾಡ್ತಾ ಇದ್ದಾಳೆ. ಎಷ್ಟು ದಿವಸ ನನ್ನ ಗೋಳ್ ಹೇಳ್ಕೊಡೋದಕ್ಕೆ ನಿಮ್ಮ ಹತ್ರ ಬರ್ತಿದ್ದೆ. ಈಗ ನನ್ನ ಖುಷಿನ ಹೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಅದೇನು ಖುಷಿ ಯಶೋಧ, ಬೇಗ ಹೇಳು. ಅಜ್ಜಿ, ರಾಗಿಣಿ ತುಂಬಾ ಬದಲಾಗಿದ್ದಾಳೆ. ನನ್ನ ಮಗನ ಮೇಲೆ ಅವಳಿಗೆ ಎಷ್ಟೊಂದು ಪ್ರೀತಿ ಅಕ್ಕರೆ ಗೊತ್ತಾ? ಅವನ್ ಎಲ್ಲ ಬೇಕು ಬೇಡುಗಳನ್ನ ಅವಳೇ ನೋಡ್ಕೋತಾ ಇದ್ದಾಳೆ. ಇದು ಕನಸೋ ನನಸೋ ನನಗೆ ಗೊತ್ತಾಗ್ತಾನೆ ಇಲ್ಲ. ಅಜ್ಜಿ, ಅತ್ತೆ ತಮ್ಮಂಗೆ ಸ್ನಾನ ಮಾಡಿಸಿದ್ಲು, ತಿಂಡಿ ತಿನ್ಸಿದ್ಲು, ಸ್ಕೂಲ್ ಬ್ಯಾಗ್ ತಗೊಂಡ್ ಬಂದ್ಲು, ಲಂಚ್ ಬ್ಯಾಗ್ ತಗೊಂಡ್ ಬಂದ್ಲು. ಆಮೇಲೆ ಅತ್ತೆ ತಮ್ಮನ ಜೊತೆ ಫೋಟೋ ತೆಕ್ಕೊಂಡ್ಲು. ಅತ್ತೆ ತುಂಬಾ ಒಳ್ಳೆಯವಳಾಗಿದ್ದಾಳೆ. ನನ್ನ ಮುದ್ದುಗ್ ನಾನು ಏನು ಕೊಡ್ತೀನಿ ಗೊತ್ತಾ? ಇದು ನಿನಗಿಷ್ಟನಾ? ತಗೋ. ಚಾಕ್ಲೇಟ್ನ ನೀನು ಕಿತ್ಕೊಂಡ್ಯಾ? ಹೌದು. ಏಯ್, ಸುಮ್ಮನೆ ಕೊಡು ಅದನ್ನ. ಇಲ್ಲ, ಇದು ನನ್ಗಂತ ತಂದೆ ಚಾಕ್ಲೇಟು, ನಾನು ಯಾರಿಗೂ ಕೊಡಲ್ಲ. ಕತ್ತೆ ಬಾರಿಸ್ತೀನಿ ನೋಡು. ಪಾಪ ಆ ಮಗು ಮುಖನ ಹೇಗೆ ಸಪ್ಪಗೆ ಮಾಡ್ಕೊಂಡಿದೆ ನೋಡು. ಇಷ್ಟು ದೊಡ್ಡವನಾಗಿದೆ, ಇನ್ನೂ ಚಾಕ್ಲೇಟ್ ತಿನ್ಬೇಕಾ ನೀನು? ಕೊಡೋದನ್ನ ತಗೋ ಕಂದ. ಏಯ್, ಚಿಂಟು ಕೈಯಿಂದ ಚಾಕ್ಲೇಟ್ ಯಾಕೆ ಕಿತ್ಕೊಂಡೆ? ನಿನಗೆ ನಿನ್ನ ಮಗನಿಗಿಂತ ಈ ದರಿದ್ರನೇ ಹೆಚ್ಚಾಗೋಯ್ತಾ? ಅಮ್ಮ, ನೀನು ನನಗೆ ಎಷ್ಟು ಬೇಕಾದ್ರೂ ಬಯ್ಯು, ಆದರೆ ಈ ಮಗುನ ಅನಿಷ್ಟ ದರಿದ್ರ ಅಂತೆಲ್ಲ ಅನ್ಬೇಡ. ಅದು ನನಗಿಷ್ಟ ಆಗಲ್ಲ. ಅಯ್ಯೋ 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 ಅಯ್ಯೋ, ಏನೇ ಆಯ್ತು ನಿನ್ಗೆ? ತಲೆ ಕೆಟ್ಟಿದ್ಯಾ? ಇಷ್ಟು ದಿನ ಇದ್ರ ತಲೆ ಕಂಡ್ರೆ ಆಗ್ತಿರ್ಲಿಲ್ಲ ನಿನ್ಗೆ, ಈಗ ನೋಡಿದ್ರೆ ತಲೆ ಮೇಲೆ ಕುತ್ಕೊಂಡು ಮೆರೆಸ್ತಿದ್ಯಾ? ಅಮ್ಮ, ನನ್ನ ತಪ್ಪು ಏನು ಅನ್ನೋದು ನನಗೆ ಗೊತ್ತಾಗಿದೆ, ಪಶ್ಚಾತ್ತಾಪನೂ ಆಗಿದೆ. ಏನ್ ಬೇಕಾದ್ರೂ ಮಾಡ್ಕೊಳೆ, ಆದ್ರೆ ಈ ದರಿದ್ರನ ಈ ರೂಮಿಗೆ ತರಬೇಡ ಅಷ್ಟೇ. ಆಯ್ತು ಬಿಡು, ಅಷ್ಟೇ ತಾನೆ. ಇನ್ಮೇಲೆ ಈ ಮಗುನ ಕರ್ಕೊಂಡು ಈ ರೂಮ್ಗೆ ಕಾಲಿದ್ದಾರೆ. ಬಾಚಿನ ನಾ ಹೊರಗು. ಕಮಾನ್ 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 ಜಾ. ಮುದ್ದು ಕಂದಪ್ಪ. ಮನೆಯಲ್ಲಿದ್ದ ಪರಿಸ್ಥಿತಿ ನೋಡಿ ಎಲ್ಲರ ವಿರೋಧ ಕಟ್ಕೊಂಡು ದ್ವೇಷ ಕಟ್ಕೊಂಡು ನನ್ನ ಮಗನ್ನ ಹೇಗಪ್ಪ ಸಾಕೋದು? ಅವ್ನಿಗೆ ಒಳ್ಳೆ ಪರಿಸರ ಕೊಡದೆ ಹೋದ್ರೆ ಅವನ್ನ ಕರ್ಕೊಂಡು ಬಂದು ಏನು ಪ್ರಯೋಜನ? ಆ ಮಗು ಭವಿಷ್ಯ ನಾನೇ ಹಾಳು ಮಾಡ್ಬಿಡ್ತಿದ್ದೀನಲ್ಲ ಅಂತ ನಾನು ತುಂಬ ಹೆದರ್ಬಿಟ್ಟಿದ್ದೆ ಅಜ್ಜಿ. ಆದರೆ ರಾಗಿಣಿ ಇಷ್ಟೊಂದು ಬದಲಾಗ್ತಾಳೆ ಅಂತ ನನ್ನ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನನಗೂ ನನ್ನ ಮಗನಿಗೂ ಇದ್ದ ದೊಡ್ಡ ಆತಂಕ ನಿವಾರಣೆ ಆಗ್ಬಿಡ್ತು ಅಜ್ಜಿ. ಅಜ್ಜಿ ಅಜ್ಜಿ, ನಾನು ಅಮ್ಮನ ಜೊತೆ ಫೋಟೋ ತೆಕ್ಕೊಂಡೆ. ತಮ್ಮಂಗೆ ಏನ್ ಡ್ರೆಸ್ ಮಾಡ್ತಾರೋ ಅದು ನಂಗೆ ಅಮ್ಮ ಮಾಡ್ತಾಳೆ ಅಲ್ವಾ ಅಮ್ಮ? ಹೌದು ಪುಟ್ಟ, ಕಿಶೋರ್ನ ಅತ್ತೆ ನೋಡ್ಕೋತಾರೆ, ನಿನ್ನ ನಾನು ನೋಡ್ಕೋತೀನಿ. ಯಶೋಧ, ಈಗ ಮಗು ಎಲ್ಲಿದೆ? ಮಗು ಈಗ ರಾಗಿಣಿ ಜೊತೆ ಇದ್ದಾನೆ ಅಜ್ಜಿ. ಯಶೋಧ, ಮಗು ಈಗ ತಾನೇ ಮನೆಗೆ ಬಂದಿದೆ, ಅದು ನಿನ್ನನ್ನೇ ಅಮ್ಮ ಅಂದ್ಕೊಂಡಿದೆ.
ಅದು ನಿನ್ನ ಜೊತೆ ಹೊಂದ್ಕೊಳ್ಳೋವರೆಗೂ ನಿನ್ನ ಹತ್ರನೇ ಹೆಚ್ಚಾಗಿರಲಿ. ಇಲ್ಲ ಅಂದರೆ ಅದು ರಾಗಿಣಿನೇ ಅಮ್ಮ ಅಂದ್ಕೊಂಡ್ಬಿಡುತ್ತೆ. ಅಮ್ಮನ ಪ್ರೀತಿ ಅವಳ ಹತ್ರನೇ ಪಡ್ಕೊಳ್ಳುತ್ತೆ. ಹೌದು ಅಜ್ಜಿ, ನೀವು ಹೇಳಿದ್ದು ನಿಜಾನೇ. ನಾನು ಇದನ್ನೆಲ್ಲ ಯೋಚನೆನೇ ಮಾಡಿರಲಿಲ್ಲ. ಅಜ್ಜಿ, ನಾನು ಈಗಲೇ ಹೋಗಿ ಮಗುನ ಕರ್ಕೋತೀನಿ. ಅಮ್ಮ ಇರಮ್ಮ, ನಾನು ಬಂದೆ. ಅಮ್ಮ, ಈ ರಾಗಿಣಿ ಇಷ್ಟೊಂದು ಬದಲಾಗೋಕೆ ಅದು ಹೇಗೆ ಸಾಧ್ಯ? ನಂಗಂತೂ ನಂಬೋಕೆ ಆಗ್ತಿಲ್ವಲ್ಲ. ಹಲೋ, ನಾನು ರಾಗಿಣಿ. ನಿಮಗೆ ಬೇಕಾಗಿರೋ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇದರಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗಬಾರ್ದು. ಪರ್ಫೆಕ್ಟ್ ಆಗಿರಬೇಕು. ಯಾರಿಗೂ ಯಾವ ಅನುಮಾನನೂ ಬರಬಾರ್ದು. ಓಕೆ? ಕಂದ ಕಂದ ಪ್ರಣವ್. ಯಾರಮ್ಮ ನೀವು? ಯಾಕೆ ಮಗುನ ಹಿಡ್ಕೊಂಡಿದ್ದೀರಾ? ಇವನು ನನ್ನ ಮಗ. ಈ ಮಗು ನಿಮ್ದೆ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಾದರೂ ಇದೆಯಾ? ಅವನಿಗೆ ಬಲ್ಗಡೆ ಬೆನ್ನಿನ ಕೆಳಗೆ ಕಪ್ಪು ಮಚ್ಚೆ ಇದೆ. ಇವ್ರು ಹೇಳ್ತಿರೋದು ನಿಜಾನೇ.